ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ಭಾರತದ ಇತಿಹಾಸದ ಮೂಲಾಧಾರಗಳು ಅಂತಕ್ಕಂಥ ಒಂದು ವಿಷಯದಲ್ಲಿ ನಾವು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ನೀಡಿದ್ದೀವಿ. ಹೀಗಾಗಿ ಆ ಒಂದು ವಿಷಯವನ್ನು ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಮೂಲಾಧಾರಗಳೆಂದರೇನು ಹಾಗೂ ಮೂಲಾಧಾರಗಳ ಪ್ರಕಾರಗಳು ಹಾಗೂ ಮೂಲಾಧಾರಗಳ ಆಧಾರದ ಮೇಲೆ ಕಂಡುಬರ್ತಕ್ಕಂಥ ಇತಿಹಾಸದ ಎರಡು ಪ್ರಮುಖ ಪ್ರಕಾರಗಳು. ಒಂದು ಇತಿಹಾಸ ಪೂರ್ವ ಕಾಲ, ಇನ್ನೊಂದು ಇತಿಹಾಸ ಕಾಲ. ಹೀಗೆ ಈ ವಿಷಯದ ಬಗ್ಗೆ ಏನು ಮಾಡಿದಪ್ಪ ಅಂದ್ರೆ ಸಂಕ್ಷಿಪ್ತ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವು ಚರ್ಚೆ ಕೈಗೊಳ್ಳತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಅದೇ ವಿಷಯವನ್ನು ಮುಂದುವರಿಸಿ ಮೂಲಾಧಾರಗಳು ಒಳಗೊಂಡಿರತಕ್ಕಂಥ ಪ್ರಮುಖ ಪ್ರಕಾರಗಳನ್ನು ಇವತ್ತಿನ ದಿನ ನಾವೇನು ಮಾಡೋದಪ್ಪ ಅಂದ್ರೆ ಸಂಪೂರ್ಣ ವಿವರ ಸಹಿತವಾಗಿ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ವಿವರ ಸಹಿತವಾಗಿ ಚರ್ಚೆಯನ್ನು ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮೂಲಾಧಾರಗಳ ಮೇಲೆ ಬಂದಾಗ ಮೂಲಾಧಾರಗಳೆಂದರೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಅಥವಾ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಬರತಕ್ಕಂಥ ಒಂದು ಆಧಾರಗಳೇ ಮೂಲಾಧಾರಗಳು. ಹೀಗಾಗಿ ಈ ಒಂದು ಮೂಲಾಧಾರಗಳಲ್ಲಿ ನಾವು ನಿಖರವಾಗಿರ್ತಕ್ಕಂಥ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನಪ್ಪ ಅಂದ್ರೆ ಮೂಲಾಧಾರಗಳಿಲ್ಲದೆ ಕಂಡುಬರ್ತಕ್ಕಂಥ ಒಂದು ಇತಿಹಾಸ ನಮಗೆ ಕೇವಲ ಕಾಲ್ಪನಿಕ ಕಥೆ ಅಥವಾ ಒಂದು ಊಹೆ ಅಥವಾ ದಂತಕಥೆಯಾಗಿ ಬರಬಹುದು. ಹೀಗಾಗಿ ಕಾಲ್ಪನಿಕ ಕಥೆ, ಊಹೆ ಮತ್ತು ದಂತಕಥೆಯನ್ನು ಹೊರತುಪಡಿಸಿ ನಾವೇನಾದರೂ ಸ್ಪಷ್ಟ ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಹಾಗೂ ಸ್ಪಷ್ಟ ಇತಿಹಾಸ ನಾವೇನಾದರೂ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಏನು ಬೇಕಪ್ಪ ಅಂದ್ರೆ ಈ ಮೂಲಾಧಾರಗಳು. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಮಾತಾಡಿದಾಗ ವಿದೌಟ್ ಸೋರ್ಸಸ್ ದೇರ್ ಇಸ್ ನೋ ಹಿಸ್ಟರಿ. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಮೂಲಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನು ಎಷ್ಟು ವರ್ಗಗಳಾಗಿ ವಿಂಗಡಿಸಿದಾಗ ಎರಡು ವರ್ಗಗಳಾದ ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಇನ್ನೊಂದು ಹಿಸ್ಟಾರಿಕ್ ಪೀರಿಯಡ್. ಒಂದು ಇತಿಹಾಸ ಪೂರ್ವ ಕಾಲ, ಇನ್ನೊಂದು ಇತಿಹಾಸ ಕಾಲ. ಇತಿಹಾಸ ಪೂರ್ವ ಕಾಲ ಅಂತ ತೆಗೆದುಕೊಂಡಾಗ ರಿಟರ್ನ್ ರೆಕಾರ್ಡ್ಸ್ ನಾಟ್ ಅವೈಲಬಲ್ ಇಸ್ ನೋನ್ ಆಸ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಲಿಖಿತ ದಾಖಲೆಗಳು ಲಭ್ಯವಿಲ್ಲದ ಅವಧಿಯನ್ನು ನಾವೇನು ಕರೀತಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲ ಅಂತ ಕರೀತೀವಿ. ಇನ್ನು ಇತಿಹಾಸ ಕಾಲ ಅಂತ ಏನಪ್ಪ ಅಂದ್ರೆ period is when we get the written records is known as historic period. ಲಿಖಿತ ದಾಖಲೆಗಳು ಲಭ್ಯವಿರುವ ಅವಧಿಯನ್ನು ನಾವು ಇತಿಹಾಸ ಕಾಲ ಅಂತ ಕರೀತೀವಿ. ಹೀಗಾಗಿ ಲಿಖಿತ ಮೂಲಾಧಾರಗಳು ಅಥವಾ ಲಿಖಿತ ದಾಖಲೆಗಳು ಲಭ್ಯವಿಲ್ಲದ ಅವಧಿಯನ್ನು ಇತಿಹಾಸ ಪೂರ್ವ ಕಾಲ ಅಂತಂದ್ರೆ ಲಿಖಿತ ದಾಖಲೆಗಳು ಲಭ್ಯವಿರತಕ್ಕಂಥ ಒಂದು ಅವಧಿಯನ್ನು ಇತಿಹಾಸ ಕಾಲ ಅಂತ ಕರೀತೀವಿ. ಇಲ್ಲಿ ಇತಿಹಾಸ ಪೂರ್ವ ಕಾಲದಲ್ಲಿ ಲಿಖಿತ ಮೂಲಾಧಾರಗಳು ಲಭ್ಯವಿರದೆ ಮತ್ತು ಸಹ ಅಲ್ಲಿ ಎರಡು ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಆ ಎರಡು ವಿಷಯಗಳಪ್ಪ ಅಂದ್ರೆ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಬಯಲು ನಾಗರಿಕತೆ ಇರಬಹುದು, ಸ್ಟೋನ್ ಏಜ್ ಕಲ್ಚರ್, ಶಿಲಾಯುಗ ಸಂಸ್ಕೃತಿಯಾಗಿರಬಹುದು. ಈ ಎರಡೂ ವಿಷಯಗಳನ್ನು ನಾವು ಇತಿಹಾಸ ಪೂರ್ವ ಕಾಲದಲ್ಲಿ ಅಧ್ಯಯನ ಮಾಡಬೇಕು. ಇತಿಹಾಸ ಪೂರ್ವ ಕಾಲದಲ್ಲಿ ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಎರಡೂ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಕೇವಲ ಪುರಾತತ್ವ ಆಧಾರಗಳು ಮಾತ್ರ ಕಂಡುಬರ್ತವೆ, ಲಿಖಿತ ಮೂಲಾಧಾರಗಳು ಬರುವುದಿಲ್ಲ ನಮಗೆ. ಹೀಗಾಗಿ ಪುರಾತತ್ವ ಆಧಾರಗಳನ್ನ ಆಧಾರಗಳು ನಾವು ಏನು ಮಾಡಬೇಕು ಅಂದ್ರೆ ಈ ಎರಡು ವಿಷಯಗಳನ್ನ ಅಧ್ಯಯನ ಮಾಡಬೇಕು. ಇನ್ನು ಉಳಿದಂತೆ 14 ಮಹಾಜನಪದಗಳಾಗಿರ್ಬೋದು ಮತ್ತು ಗಣರಾಜ್ಯಗಳಾಗಿರ್ಬೋದು, ಜೊತೆಗೆ ಮಗಧ ಸಾಮ್ರಾಜ್ಯದ ಆರಂಭದೊಂದಿಗೆ ಆರಂಭವಾಗಿರ್ತಕ್ಕಂಥ ರಾಜಕೀಯ ಇತಿಹಾಸವನ್ನು ಹಿಡಿದು 1947ರವರೆಗೆ ಬರ್ತಕ್ಕಂಥ ಭಾರತ ಸ್ವಾತಂತ್ರ್ಯದ ಹೋರಾಟ ಇಲ್ಲಿಯವರೆಗೆ ಬರ್ತಕ್ಕಂಥ ಒಂದು ಎಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮೂಲಾಧಾರಗಳು. ಹೀಗಾಗಿ ಆ ಮೂಲಾಧಾರಗಳನ್ನು ಆಧಾರವಾಗಿ ನಾವು ಈ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಹೀಗಾಗಿ ಇತಿಹಾಸ ಕಾಲ, ಇತಿಹಾಸ ಪೂರ್ವ ಕಾಲ ಎರಡು ವ್ಯಕ್ತಿಪಾತ್ರ ಅತ್ಯಂತ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಇತಿಹಾಸದ ಎರಡು ಭಾಗಗಳು. ನೆನಪಿಕೊಳ್ಳಿ, ಇತಿಹಾಸ ಕಾಲ ಎಂದರೆ ಮೂಲಾಧಾರಗಳು ಲಭ್ಯವಿರುವ ಕಾಲ, ಇತಿಹಾಸ ಪೂರ್ವ ಕಾಲ ಎಂದರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮೂಲಾಧಾರಗಳ ಪ್ರಕಾರಕ್ಕೆ ಬಂದಾಗ ಮೂಲಾಧಾರಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು. ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್, ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಮೂಲಾಧಾರಗಳು. ಇನ್ನೊಂದು ಲಿಟರರಿ ಸೋರ್ಸಸ್, ಸಾಹಿತ್ಯಿಕ ಮೂಲಾಧಾರಗಳು. ಈ ಪ್ರಾಕ್ತನ ಆಧಾರ ಮತ್ತೆ ಅಧ್ಯಯನ ದೃಷ್ಟಿಯಿಂದ 5 ಭಾಗಗಳಾಗಿವೆ. ನಾವು ಸಾಹಿತ್ಯಿಕ ಆಧಾರಗಳ ಮತ್ತೆ ಅಧ್ಯಯನ ದೃಷ್ಟಿಕೊಂಡು 2 ಭಾಗಗಳಾಗಿವೆ.
ಪ್ರಾರ್ಥನಾ ಆಧಾರದಲ್ಲಿ ಬರತಕ್ಕಂಥ 5 ಭಾಗಗಳಪ್ಪ ಅಂದ್ರೆ ಒಂದು ಉತ್ಖನನಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ವರ್ಣಚಿತ್ರಕಲೆಗಳು. ಲಿಖಿತ ಮೂಲಾಧಾರಗಳಲ್ಲಿ ಬರತಕ್ಕಂಥ ಅಥವಾ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಬರತಕ್ಕಂಥ 2 ಪ್ರಕಾರಗಳಪ್ಪ ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಇದಿಷ್ಟು ಏನಪ್ಪ ಅಂದ್ರೆ ಮೂಲಾಧಾರಗಳ ಪ್ರಕಾರಗಳು. ಇವುಗಳ ಬಗ್ಗೆ ಸಂಕ್ಷಿಪ್ತ ಚರ್ಚೆಯನ್ನು ಕೈಗೊಂಡಿದೆ. ಈ ಸಂದರ್ಭದಲ್ಲಿ ಅಥವಾ ಸದ್ಯದ ಅವಧಿಯಲ್ಲಿ ನಾವೇನು ಮಾಡೋಣ ಅಂದ್ರೆ ಒಂದೊಂದೇ ವಿಷಯವನ್ನ ಸಂಪೂರ್ಣ ಮಾಹಿತಿಯ ಬಗ್ಗೆ ಚರ್ಚೆ ಮಾಡೋಣ. ಆರಂಭಿಕವಾಗಿ ಮೂಲಾಧಾರಗಳಲ್ಲಿ ಬರತಕ್ಕಂಥ ಮೊದಲನೇ ಒಂದು ಪ್ರಕಾರ ಒಳಗ ಆರ್ಕಿಯಾಲಜಿಕಲ್ ಸೋರ್ಸಸ್, ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಮೂಲಾಧಾರಗಳು. ಪ್ರಾಕ್ತನ ಆಧಾರಗಳು ಏನಪ್ಪ ಅಂದ್ರೆ ಮಾನವನ ಜೀವನ ಮತ್ತು ಚಟುವಟಿಕೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅವಶೇಷಗಳನ್ನೇ ನಾವೇನು ಕರೀತೀವಪ್ಪ ಅಂದ್ರೆ ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳಲ್ಲಿ ಮಾನವನ ಜೀವನ ಮತ್ತು ಚಟುವಟಿಕೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅವಶೇಷಗಳು. ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ದಿ ರಿಮೇನ್ಸ್ ಆಫ್ ಪಾಸ್ಟ್ ಹ್ಯೂಮನ್ ಲೈಫ್ ಅಂಡ್ ಆಕ್ಟಿವಿಟೀಸ್. ಪ್ರಾಚೀನ ಕಾಲದ ಮಾನವನ ಜೀವನ ಮತ್ತು ಚಟುವಟಿಕೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅವಶೇಷಗಳನ್ನೇ ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳಲ್ಲಿ ಬರತಕ್ಕಂಥ ಒಂದು ರಿಮೇನ್ಸ್ ಅವಶೇಷ ಅಂತ ಹೇಳ್ತಾರೆ. ಈ ಅವಶೇಷಗಳು ಏನನ್ನ ಒಳಗೊಂಡಿವೆ? ಉದಾಹರಣೆಗೆ ಇಲ್ಲಿ ಬರತಕ್ಕಂಥ ಅವಶೇಷಗಳಪ್ಪ ಅಂದ್ರೆ ಸ್ಕೆಲಿಟನ್, ಅಸ್ಥಿ ಪಂಜರ ಆಗಿರ್ಬೋದು, ಮಾನವನ ಅಸ್ಥಿ ಪಂಜರ ಆಗಿರ್ಬೋದು, ಸೀಲ್ಸ್, ಮಾನವನ ತಯಾರಿಸಲ್ಪಟ್ಟಿರ್ತಕ್ಕಂಥ ಮುದ್ರೆಗಳಾಗಿರ್ಬೋದು, ಕಾಯಿನ್ಸ್, ನಾಣ್ಯಗಳಾಗಿರ್ಬೋದು, ಇನ್ಸ್ಕ್ರಿಪ್ಷನ್ಸ್, ಶಾಸನಗಳಾಗಿರ್ಬೋದು, ರಿಮೇನ್ಸ್ ಆಫ್ ಬಿಲ್ಡಿಂಗ್, ಕಟ್ಟಡದ ಅವಶೇಷಗಳಾಗಿರ್ಬೋದು, ಮಾನವನಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥ ವೆಪನ್ಸ್, ಆಯುಧಗಳಾಗಿರ್ಬೋದು, ಅವನಿಂದ ಬಳಸಲ್ಪಟ್ಟಿರ್ತಕ್ಕಂಥ ಟೂಲ್ಸ್, ಉಪಕರಣಗಳಾಗಿರ್ಬೋದು, ಅವನಿಂದ ಬಳಸಲ್ಪಟ್ಟಿರ್ತಕ್ಕಂಥ ಜ್ಯುವೆಲರೀಸ್, ಆಭರಣಗಳಾಗಿರ್ಬೋದು, ಅಷ್ಟೇ ಟೆರ್ರಿಕೋಟಾ ಸ್ಟ್ಯಾಚ್ಯೂಸ್, ಜೇಡಿ ಮಣ್ಣಿನ ಮೂರ್ತಿಗಳಾಗಿರ್ಬೋದು. ಇವೆಲ್ಲವೂ ನಮಗೆ ಪುರಾತತ್ವ ಮೂಲಾಧಾರಗಳಿವೆ. ಹೀಗಾಗಿ ಪುರಾತತ್ವ ಮೂಲಾಧಾರ ಅಂದರೆ ಮಾನವನ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅವಶೇಷಗಳು. ಈ ಅವಶೇಷಗಳು ಏನೇನು ಅಂದ್ರೆ ಅವನ ಒಂದು ಅಸ್ಥಿ ಪಂಜರ ಆಗಿರ್ಬೋದು, ಅವನಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥ ಮುದ್ರೆಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಕಟ್ಟಡದ ಅವಶೇಷಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಉಪಕರಣಗಳಾಗಿರ್ಬೋದು, ಹೀಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಅವಶೇಷ ನಮಗೆ ಅಂದ್ರೆ ಈ ಒಂದು ಪುರಾತತ್ವ ಮೂಲಾಧಾರ. ಈ ಪುರಾತತ್ವ ಮೂಲಾಧಾರಗಳನ್ನು ಅಂದ್ರೆ ಇತಿಹಾಸವನ್ನು ಅಧ್ಯಯನ ಮಾಡಬಹುದು. ಅದು ಯಾವ ರೀತಿ ಅಂತ ಈ ಮುಂದಿನಲ್ಲಿ ನಾವು ಏನು ಮಾಡೋಣ ಅಂದ್ರೆ ಒಂದೊಂದೇ ವಿಷಯವನ್ನ ಚರ್ಚೆ ಮಾಡುತ್ತಾ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಪುರಾತತ್ವ ಮೂಲಾಧಾರಗಳ ಅಧ್ಯಯನ ನಮ್ಮ ಭಾರತದಲ್ಲಿ ಯಾವ ರೀತಿ ಆರಂಭ ಆಯಿತು ಅಂದ್ರೆ ವಿಲಿಯಂ ಜಾನ್ಸ್ ಅಂತಕ್ಕಂಥ ವ್ಯಕ್ತಿಯಿಂದ ಆರಂಭ ಆಯಿತು. ಉದಾಹರಣೆಗೆ ವಿಲಿಯಂ ಜಾನ್ಸ್ ಅಂತಕ್ಕಂಥ ವ್ಯಕ್ತಿ ಮಾಡಿದಾಗ 1783ರಲ್ಲಿ ರಾಯಲ್ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಆರಂಭಿಸಿದರು. ಆ ಸಂಸ್ಥೆಯ ಆರಂಭದಲ್ಲಿ ಏನಾಯ್ತಪ್ಪ ಅಂದ್ರೆ ಪ್ರಾರ್ಥನಾ ಅವಶೇಷಗಳನ್ನು
ಎಂದರೇನು ಅಂತಕ್ಕಂಥ ಒಂದು ವಿಷಯದ ಹಿನ್ನೆಲೆ ಬಂದಾಗ ಮೊದಲಿಗೆ ಆರಂಭಿಕವಾಗಿ ನಾವೇನು ಮಾಡೋಣ ಉತ್ಖನನ ಎಂದರೇನು ಅಂತ ತಿಳ್ಕೊಂಡು, ಉತ್ಖನನ ಎಂದರೆ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್, ವೈಜ್ಞಾನಿಕವಾಗಿ ಭೂಮಿಯನ್ನ ಅಗೆಯುವುದು ಎಂದರ್ಥ. ಉತ್ಖನನ ಎಂದರೆ ವೈಜ್ಞಾನಿಕವಾಗಿ ಭೂಮಿಯನ್ನ ಅಗೆಯುವುದು ಎಂದರ್ಥ. ಇದು ವೈಜ್ಞಾನಿಕವಾಗಿ ಭೂಮಿಯನ್ನು ಯಾಕೆ ಅಗೆಯಬೇಕು? ಹುದುಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನ ಪತ್ತೆ ಹಚ್ಚಲಿಕ್ಕೆ. ನೆಲದಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನ ನಾವೇನಾದ್ರೂ ಪತ್ತೆ ಹಚ್ಚಬೇಕಾದ್ರೆ ನಾವೇನ್ ಮಾಡ್ತೀವಿ? ಭೂಮಿಯನ್ನು ಅಗೆಯಬೇಕು. ಹೀಗಾಗಿ ಭೂಮಿಯನ್ನ ಅಗೆಯತಕ್ಕಂಥ ಒಂದು ಕ್ರಮವನ್ನು ಏನಂತ ಹೇಳ್ತಾರೆ? ಉತ್ಖನನ ಅಂತ ಹೇಳ್ತಾರೆ. ಈ ಒಂದು ಉತ್ಖನನದ ಸಂದರ್ಭದಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನ ನಾವು ಇತಿಹಾಸವನ್ನು ರಚನೆ ಮಾಡಬಹುದು. ಅದು ಯಾವ ರೀತಿ ಅಂತ ಈ ಮುಂದುವರೆದು ನೋಡೋಣ. ಅದರಲ್ಲಿ ಮುಖ್ಯವಾಗಿ ಉತ್ಖನನ ಅಂದರೆ ಭೂಮಿಯನ್ನು ಅಗೆಯುವುದು. ಭೂಮಿಯನ್ನು ಯಾವ ಕಾರಣಕ್ಕೆ ಅಗೆಯುವುದು? ಅವಶೇಷಗಳನ್ನ ಪತ್ತೆ ಹಚ್ಚಲಿಕ್ಕೆ. ಹೀಗಾಗಿ ಅವಶೇಷಗಳನ್ನು ಏನು ಮಾಡಿದ? ಈ ಹಿಂದೆ ಹೇಳಿರ್ತಕ್ಕಂಥ ಅವಶೇಷಗಳು, ಅಸ್ಥಿಪಂಜರಗಳಾಗಿರ್ಬೋದು, ಕಟ್ಟಡದ ಅವಶೇಷಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಉಪಕರಣಗಳಾಗಿರ್ಬೋದು, ಆಯುಧಗಳಾಗಿರ್ಬೋದು, ಈ ಇನ್ನೂ ಮುಂತಾದ ಪ್ರಾಚೀನ ಕಾಲದಲ್ಲಿ ಉಳಿದಿರ್ತಕ್ಕಂಥ ಅವಶೇಷಗಳನ್ನು ನಾವು ಪತ್ತೆ ಹಚ್ಚಬೇಕಾದ್ರೆ ಭೂಮಿಯನ್ನು ಅಗೆಯಬೇಕು. ಹೀಗಾಗಿ ಭೂಮಿಯನ್ನು ಅಗೆಯತಕ್ಕಂಥ ಕ್ರಮವನ್ನು ಉತ್ಖನನ ಅಂತ ಹೇಳೋದು. ಈ ಒಂದು ಉತ್ಖನನ ಆಧಾರದ ಮೇಲೆ ರಚನೆ ಮಾಡತಕ್ಕಂಥ ಇತಿಹಾಸವೇ ಸಿಂಧೂ ಬಯಲಿನ ನಾಗರಿಕತೆ. ಉದಾಹರಣೆಗೆ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚಿನ ನಗರಗಳು ಕಂಡುಬರ್ತವೆ. ಹೀಗಾಗಿ ಆ 100ಕ್ಕೂ ಹೆಚ್ಚಿನ ನಗರಗಳಲ್ಲಿ ಹರಪ್ಪ ಆಗಿರ್ಬೋದು, ಮೊಹೆಂಜೋದಾರೋ ಆಗಿರ್ಬೋದು, ಚಾಮುಂಡಾರ್ ಆಗಿರ್ಬೋದು, ಲೋಥಾಲ್ ಆಗಿರ್ಬೋದು, ಕಾಲಿಬಂಗಾನ್ ಆಗಿರ್ಬೋದು, ರೂಪಾರ್ ಆಗಿರ್ಬೋದು, ಹೀಗೆ ಈ ಎಲ್ಲ ಸ್ಥಳಗಳಲ್ಲಿ ಕೈಗೊಂಡಿರ್ತಕ್ಕಂಥ ಉತ್ಖನನ ಆಧಾರದ ಮೇಲೆ ಸಿಂಧೂ ಬಯಲಿನ ನಾಗರಿಕತೆ ಏನಾಗಪ್ಪ ಅಂದ್ರೆ ಸ್ಪಷ್ಟವಾಗಿ ಕಂಡುಬರುತ್ತೆ. ಹೀಗಾಗಿ ಈ ಒಂದು ಉತ್ಖನನವನ್ನ ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಅವರು ಅನುಸರಿಸತಕ್ಕಂಥ ಒಂದು ವಿಧಾನದ ಹಿನ್ನೆಲೆ ಬಂದಾಗ ಆರಂಭಿಕವಾಗಿ ನಾವೇನು ಮಾಡೋಣ ಅಂದ್ರೆ ಕೆಲವೊಂದು ಉತ್ಖನನ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಆ ಒಂದು ಉತ್ಖನನ ಸ್ಥಳಗಳು ನಮ್ಮ ಭಾರತದಲ್ಲಿ ಹಲವಾರು ಸ್ಥಳಗಳು ಕಂಡುಬರ್ತವೆ. ತಕ್ಷಶಿಲಾ ಆಗಿರ್ಬೋದು, ಗಯಾ ಆಗಿರ್ಬೋದು, ಪಾಟಲಿಪುತ್ರ ಆಗಿರ್ಬೋದು, ನಳಂದ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ನಂತರ ಕಾಶಿ ಆಗಿರ್ಬೋದು, ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಂಗನಕಲ್ ಆಗಿರ್ಬೋದು, ಮಸ್ಕಿ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಹೀಗೆ ಈ ಎಲ್ಲ ಸ್ಥಳಗಳನ್ನ ಪ್ರಮುಖ ಉತ್ಖನನ ಕೇಂದ್ರಗಳಾಗಿ ಕಂಡುಬರ್ತವೆ. ಹೀಗಾಗಿ ಈ ಎಲ್ಲ ಕಡೆಗಳನ್ನು ಸರಿ ಮಾಡಬೇಕಾದ ಉತ್ಖನನ ಕಾರ್ಯವನ್ನು ಕೈಗೊಳ್ಳಬೇಕು. ಆ ಉತ್ಖನನ ಕಾರ್ಯವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಅಲ್ಲಿ ದೊರಕಿರ್ತಕ್ಕಂಥ ಒಂದು ಅವಶೇಷಗಳ ಆಧಾರದ ಮೇಲೆ ಮಾಡಬೇಕಾದ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ರಚನೆ ಮಾಡ್ತಾರೆ. ಈ ಇತಿಹಾಸ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಉತ್ಖನನ ಸಂದರ್ಭದಲ್ಲಿ ದೊರಕಿರ್ತಕ್ಕಂಥ ಅವಶೇಷಗಳ ಬಗ್ಗೆ ಇತಿಹಾಸ ಹೇಗೆ ತಿಳ್ಕೊಳ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆ ಬಂದಾಗ ಮೊದಲಿಗೆ ಆರಂಭಿಕವಾಗಿ ಮಾಡಬೇಕು ಅಂದ್ರೆ ಉತ್ಖನನ ಕಾರಣ ಉತ್ಖನನ ಕಾರಣ ಕೈಗೊಂಡ ನಂತರ ಮಾಡಬೇಕು ಅಂದ್ರೆ ಉತ್ಖನನ ಸಂದರ್ಭದಲ್ಲಿ ದೊರಕಿರ್ತಕ್ಕಂಥ ಒಂದು ಅವಶೇಷಗಳನ್ನ ಏನ್ ಮಾಡಬೇಕು ಅಂದ್ರೆ ಸೈಂಟಿಫಿಕ್ ಟೆಸ್ಟ್ ಲ್ಯಾಬ್ರೋಟರಿಗಳಲ್ಲಿ ಪ್ರಯೋಗಾಲಯಗಳಲ್ಲಿ ಏನ್ ಮಾಡಬೇಕು ಅಂದ್ರೆ ವೈಜ್ಞಾನಿಕ ಪರೀಕ್ಷೆಗಳು ಬಳಸ್ತಾರೆ. ವೈಜ್ಞಾನಿಕ ಪರೀಕ್ಷೆ ಯಾವ ಬಳಸಪ್ಪ ಅಂದ್ರೆ ಆ ಸಿಕ್ಕಿರ್ತಕ್ಕಂಥ ಅಥವಾ ದೊರೆತಿರ್ತಕ್ಕಂಥ ಒಂದು ಅವಶೇಷಗಳ ಒಂದು ಏಜ್ ಅಂಡ್ ಆಂಟಿಕ್ವಿಟಿ, ಕಾಲ ಮತ್ತು ಪ್ರಾಚೀನತೆಯನ್ನು ತೀರ್ಪುಗೊಳಿಸುವಾಗಿ ಮಾತನಾಡುವಾಗ ಆ ಒಂದು ಅವಶೇಷಗಳನ್ನ ವೈಜ್ಞಾನಿಕ ಪರೀಕ್ಷೆಗಳು ಬಳಸ್ತಾರೆ. ಈ ವೈಜ್ಞಾನಿಕ ಪರೀಕ್ಷೆಗಳು ಬಳಸಿದ ಸಂದರ್ಭದಲ್ಲಿ ಆ ಅವಶೇಷಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥ ಎರಡು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾರೆ. ಯಾವುಗಳಲ್ಲಿ ಅವೈಲಬಲ್ ರಿಮೇನ್ಸ್ ದೊರಕಿರ್ತಕ್ಕಂಥ ಒಂದು ಅವಶೇಷಗಳ ಮೇಲೆ ಏನಂದ್ರೆ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥ ಎರಡು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾರೆ. ಆ ಒಂದು ರಾಸಾಯನಿಕಗಳ ಸಿಂಪಡಣೆಯನ್ನು ಯಾವ ಕಾರಣ ಮಾಡ್ತಾರೆ ಅಂದ್ರೆ ಆ ಒಂದು ದೊರಕಿರ್ತಕ್ಕಂಥ ಒಂದು ಮೂಲಾಧಾರಗಳ ಕಾಲ ಮತ್ತು ಪ್ರಾಚೀನತೆಯನ್ನು ತಿಳಿದುಕೊಳ್ಳಬೇಕು. ಹೀಗಾಗಿ ಆ ಕಾಲ ಮತ್ತು ಪ್ರಾಚೀನತೆಯನ್ನು ತಿಳಿದುಕೊಳ್ಳಲಾಗಿ ಈ ಒಂದು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿದ ನಂತರ ಅಲ್ಲಿ ಸಂಶೋಧಕರು ಏನನ್ನ ಪತ್ತೆ ಹಚ್ತಾರಪ್ಪ ಅಂದ್ರೆ ಈ ಅವಶೇಷಗಳು ಯಾವ ಕಾಲಕ್ಕೆ ಮತ್ತು ಯಾರಿಗೆ ಸಂಬಂಧಿಸಿವೆ ಅಂತಕ್ಕಂಥ ಒಂದು ವಿಷಯವನ್ನು ಪತ್ತೆ ಹಚ್ತಾರೆ. ಹೀಗೆ ಆ ಒಂದು ವಿಷಯವನ್ನು ಪತ್ತೆ ಹಚ್ಚಿದ ನಂತರ ಆ ಒಂದು ಅವಶೇಷಗಳನ್ನ ಆಧಾರವಾಗಿ ಮಾಡ್ತಾರೆ ಇತಿಹಾಸವನ್ನು ರಚನೆ ಮಾಡ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಆರಂಭಿಕವಾಗಿ ಪುರಾತನ ಮೂಲಾಧಾರಗಳಿಂದ ಬರ್ತಕ್ಕಂಥ ಉತ್ಖನನ ಕಾರ್ಯವು ಸಹಿತ ಒಂದು ಮುಖ್ಯ ಆಧಾರ ಕಾರ್ಯವಾಗಿ ಏನನ್ನ ರಚನೆ ಮಾಡಲಿಕ್ಕೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ. ಹೀಗಾಗಿ ಉತ್ಖನನ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಉತ್ಖನನ ಕೇಂದ್ರಗಳಿಗೆ ಬಂದಾಗ
ಸ್ಥಳಗಳು ಕಂಡುಬರ್ತಾವೆ. ಪ್ರಮುಖವಾಗಿ ನೀವು ನೆನಪಿಟ್ಕೊಳ್ಬೇಕಂತ ಸ್ಥಳಗಳು ಅಂದ್ರೆ ತಕ್ಷಶಿಲಾ ಆಗಿರ್ಬೋದು, ಪಾಟಲಿಪುತ್ರ ಆಗಿರ್ಬೋದು, ಗಯಾ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಕೊನಾರ್ಕ್ ಆಗಿರ್ಬೋದು, ಬೋರೋಬುದರ್ ಆಗಿರ್ಬೋದು, ನಂತರ ಅಂಕುರ್ವಾಟ್ ಆಗಿರ್ಬೋದು, ಜಾವಾ ಮತ್ತು ಸುಮಾತ್ರ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಹಂಪಿ ಆಗಿರ್ಬೋದು, ಸಂಗಂಕಲ್ ಆಗಿರ್ಬೋದು, ಮಸ್ಕಿ ಆಗಿರ್ಬೋದು. ಇನ್ನೂ ಹೇಳಬೇಕಂದ್ರೆ ಅಯೋಧ್ಯೆ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಹೀಗೆ ಈ ಎಲ್ಲ ಕಡೆಗಳಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ಉತ್ಖನನ ಕಾರ್ಯವನ್ನು ಕೈಗೊಂಡು. ಹೀಗಾಗಿ ಇವೆಲ್ಲವೂ ನಾವು ಏನು ಕರೀತೀವಿ, ಎಕ್ಸ್ಕವೇಷನ್ ಸೆಂಟರ್ಸ್, ಉತ್ಖನನ ಕೇಂದ್ರಗಳನ್ನು ಕರೀತೀವಿ. ಈ ಎಲ್ಲ ಕೇಂದ್ರಗಳಲ್ಲಿ ಉತ್ಖನನ ಕೈಗೊಂಡ ಸಂದರ್ಭದಲ್ಲಿ ಏನನ್ನ ಪತ್ತೆಹಚ್ಚಾರಿ, ಅವಶೇಷಗಳನ್ನ ಪತ್ತೆಹಚ್ಚಾರು. ಆ ಅವಶೇಷಗಳನ್ನ ವೈಜ್ಞಾನಿಕ ಪರೀಕ್ಷೆಗಳ ಬಳಸಿ ಅವುಗಳ ಒಂದು ಕಾಲ ಮತ್ತು ಪ್ರಾಚೀನತೆಯ ಆಧಾರದ ಮೇಲೆ ಇತಿಹಾಸವನ್ನು ರಚನೆ ಮಾಡ್ತಾರೆ. ಹೀಗಾಗಿ ಉತ್ಖನನ ಆಧಾರದ ಮೇಲೆ ರಚನೆ ಮಾಡಿರ್ತಕ್ಕಂಥ ಒಂದು ಮುಖ್ಯ ಇತಿಹಾಸದಾಗ ಸಿಂಧೂ ಬಯಲು ನಾಗರಿಕತೆ. ಹೀಗಾಗಿ ಸಿಂಧೂ ಬಯಲು ನಾಗರಿಕತೆ ರಚನೆಗೊಂಡಿದ್ದು ಉತ್ಖನನದ ಆಧಾರದ ಮೇಲೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳನ್ನ ಬಳಸಿಕೊಂಡು ಈ ಒಂದು ಇತಿಹಾಸವನ್ನು ರಚನೆ ಮಾಡ್ತಾರೆ. ಇದಾದ ಬಳಿಕ ಇತಿಹಾಸವನ್ನ ಅಧ್ಯಯನ ಮಾಡಲಿಕ್ಕೆ ಎರಡನೇದಾಗಿ ಕಂಡುಬರ್ತಕ್ಕಂತಹ ಒಂದು ಮುಖ್ಯ ಆಧಾರಗಳು ಅಂದ್ರೆ ಶಾಸನಗಳು. ಶಾಸನಗಳ ಅಧ್ಯಯನವೇ ಶಾಸನಶಾಸ್ತ್ರ. ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಈಸ್ ಕಾಲ್ಡ್ ಎಪಿಗ್ರಫಿ. ಶಾಸನಗಳ ಅಧ್ಯಯನವೇ ಶಾಸನಶಾಸ್ತ್ರ. ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಈಸ್ ಕಾಲ್ಡ್ ಎಪಿಗ್ರಫಿ. ಎಪಿಗ್ರಫಿ ಅಂದರೆ ಶಾಸನಶಾಸ್ತ್ರ ಎಂದರ್ಥ. ಎಪಿಗ್ರಫಿ ಅಂದರೆ ಶಾಸನಶಾಸ್ತ್ರ ಎಂದರ್ಥ. ಹೀಗಾಗಿ ಈ ಶಾಸನಗಳ ಕೈಗೊಂಡ ನಮ್ಮ ಭಾರತದಲ್ಲಿ ಸುಮಾರು 75,000ಕ್ಕಿಂತಲೂ ಹೆಚ್ಚಿನ ಶಾಸನಗಳು ಕಂಡುಬರ್ತವೆ. ಎಷ್ಟು ಶಾಸನಗಳು ಬರ್ತವೆ? 75,000ಕ್ಕಿಂತ ಹೆಚ್ಚಿನ ಶಾಸನಗಳು ನಮ್ಮ ಭಾರತದಲ್ಲಿ. ಅದರಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಶಾಸನಗಳನ್ನ ಹೊರಡಿಸಿರ್ತಕ್ಕಂಥ ಕೀರ್ತಿಯಾಗಿ ಸಲ್ಲುತ್ತಾರ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಅಶೋಕನಿಗೆ ಸಲ್ಲದು. ಹೀಗಾಗಿ ಅಶೋಕ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಹೊರಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಫಾದರ್ ಆಫ್ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್, ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ನಾನು ಕರೀತೀವಿ ಅಶೋಕನನ್ನ. ಒಟ್ಟು ಅಶೋಕನಿಗೆ ಸಂಬಂಧಿಸಿದಂತೆ 53 ಶಾಸನಗಳು ಕಂಡುಬರ್ತವೆ. ಅದರಲ್ಲಿ 11 ಶಾಸನಗಳು ನಮ್ಮ ಒಂದು ಕರ್ನಾಟಕದಲ್ಲೇ ಕಂಡುಬರ್ತವೆ. ಹೀಗೆ ಅಶೋಕನಿಂದ ಆರಂಭ ಮಾಡಿರ್ತಕ್ಕಂಥ ಈ ಒಂದು ಶಾಸನಗಳ ಹೊರಡಿಸುವಿಕೆ, ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯದ ಅಂತ್ಯದಲ್ಲಿ ಕಂಡುಬರ್ತಕ್ಕಂಥ ಮನೆತನದ ಅವಧಿಯಲ್ಲಿ ಈ ಒಂದು ಶಾಸನವನ್ನು ಇಲ್ಲಬೇಕಾಗುತ್ತದೆ. ಹೀಗೆ ಒಟ್ಟು ಸುಮಾರು 75,000 ಶಾಸನಗಳು. ಈ 75 ಶಾಸನಗಳ ಒಂದು ಭಾಷೆಗಳ ಹಿನ್ನೆಲೆ ಬಂದಾಗ ಆರಂಭಿಕವಾಗಿ ಪ್ರಾಚೀನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಭಾಷೆಗಳನ್ನು ಕೈಗೊಂಡಾಗ ಆ ಪ್ರಾಚೀನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಭಾಷೆಗಳ ಅಂದ್ರೆ ಈ ಒಂದು 75,000 ಶಾಸನಗಳ ಒಂದು ಭಾಷೆಗಳ ಹಿನ್ನೆಲೆ ಬಂದಾಗ ಪ್ರಾಚೀನ ಕಾಲದಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸನಗಳ ಒಂದು ಭಾಷೆಗಳ ಪಾಳಿ ಆಗಿರ್ಬೋದು, ಪ್ರಾಕೃತ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಗ್ರೀಕ್ ಆಗಿರ್ಬೋದು, ಅರಾಮಿಕ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಈ ಎಲ್ಲ ಭಾಷೆಗಳಲ್ಲಿ ನಮಗೆ ಶಾಸನಗಳು ಬರ್ತವೆ. ಈ ಎಲ್ಲ ಭಾಷೆಗಳಲ್ಲಿ ಬರ್ತಕ್ಕಂಥ ಆರಂಭಿಕ ಶಾಸನಗಳ ತೆಗೆದುಕೊಂಡ ಉದಾಹರಣೆಗೆ ಅಶೋಕನ ಕಾಲಾವಧಿಯ ಒಂದು ಶಾಸನ ತೆಗೆದುಕೊಂಡ ಅಶೋಕನ ಕಾಲಾವಧಿಯಲ್ಲಿ ಬರ್ತಕ್ಕಂಥ ಒಂದು ಶಾಸನಗಳು 4 ಭಾಷೆ, ಪಾಳಿ, ಪ್ರಾಕೃತ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆಯಲ್ಲಿ ಬಂದವು. ಅದರ ಜೊತೆಗೆ ಆ ಶಾಸನಗಳ ಒಂದು ಲಿಪಿಯ ಹಿನ್ನೆಲೆ ಬಂದಾಗ ಸ್ಕ್ರಿಪ್ಟ್. ಉದಾಹರಣೆಗೆ ಪ್ರಾಚೀನ ಕಾಲಾವಧಿಯ ಶಾಸನಗಳು 2 ಲಿಪಿಯಲ್ಲಿ ಕಂಡುಬರ್ತವೆ. ಆ 2 ಲಿಪಿ ಯಾವಾಗ ಒಂದು ಬ್ರಾಹ್ಮಿ ಲಿಪಿ, ಇನ್ನೊಂದು ಖರೋಷ್ಠಿ ಲಿಪಿ. ಪ್ರಾಚೀನ ಕಾಲದಲ್ಲಿ ಕಂಡುಬರ್ತಕ್ಕಂಥ ಶಾಸನಗಳ ಭಾಷೆಗಳಾಗ ಪಾಳಿ, ಪ್ರಾಕೃತ, ಗ್ರೀಕ್, ಅರಾಮಿಕ್, ಕನ್ನಡ, ಸಂಸ್ಕೃತ, ತೆಲುಗು. ಇದರ ಜೊತೆಗೆ ಆ ಶಾಸನ ಹೊಂದಿರತಕ್ಕಂಥ ಒಂದು ಸ್ಕ್ರಿಪ್ಟ್ ಲಿಪಿಯ ಹಿನ್ನೆಲೆ ಬಂದಾಗ ಆ ಶಾಸನಗಳು ಯಾವ ಭಾಷೆಯಲ್ಲಿ ಕಂಡುಬರ್ತವೆ ಅಂದ್ರೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಕಂಡುಬರ್ತವೆ. ಹೀಗೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ ಹಾಗೂ ಪಾಳಿ, ಪ್ರಾಕೃತ, ಗ್ರೀಕ್, ಅರಾಮಿಕ್, ಕನ್ನಡ, ತೆಲುಗು, ತಮಿಳು, ಹೀಗೆ ಈ ಎಲ್ಲ ಭಾಷೆಯಲ್ಲಿ ಬರ್ತಕ್ಕಂಥ ಒಂದು ಶಾಸನಗಳ ಸಂಖ್ಯೆ ಹಿನ್ನೆಲೆ ಬಂದಾಗ ಎಷ್ಟು ಶಾಸನಗಳು ಕೇಳಿ ಸುಮಾರು 75,000ಕ್ಕಿಂತ ಹೆಚ್ಚಿನ ಶಾಸನ. ಇನ್ನು 75,000ಕ್ಕಿಂತ ಹೆಚ್ಚಿನ ಶಾಸನಗಳು ಕಂಡುಬಂದಂತ ಸಂದರ್ಭದಲ್ಲಿ ಈ ಶಾಸನಗಳು ನಮಗೆ ಏನನ್ನ ತಿಳಿಸಿಕೊಡ್ತಾವೆ, ಇವುಗಳಿಂದ ನಮಗೆ ಏನು ಉಪಯೋಗ, ಈ ಒಂದು ಶಾಸನಗಳ ಉಪಯೋಗ, ಇವುಗಳಿಂದ ನಾವೇನು ಮಾಡಬಹುದು, ಯಾವ ರೀತಿ ಇತಿಹಾಸದ ರಚನೆ ಮಾಡಬಹುದು ಅಂತ
ಅಷ್ಟೇ ಮುಂದುವರೆದೇ ಇದೇ ಶಾಸನವನ್ನು ಏನಂತ ತಿಳಿಸ್ಕೊಂಡಪ್ಪ ಅಂದ್ರೆ ವಿಕ್ಟರೀಸ್ ಆಫ್ ಕಿಂಗ್ಸ್, ರಾಜರ ಒಂದು ದಿಗ್ವಿಜಯಗಳನ್ನ ಅಷ್ಟೇ ಅಲ್ಲದೆ ಮತ್ತೆ ಕೆಲವೊಂದು ಶಾಸನಗಳು ಮುಖ್ಯವಾಗಿ ನಮಗೆ ನಿರ್ದೇಶಿಸೋದಪ್ಪ ಅಂದ್ರೆ ಕ್ರೊನಾಲಜಿ, ಕಾಲಾನುಕ್ರಮಣೆಯನ್ನು ತಿಳಿಸ್ಕೊಡೋದು. ಇತಿಹಾಸದ ಅಧ್ಯಯನ ಮುಖ್ಯವಾಗಿ ನಮ್ಗೆ ಹೇಳ್ಬೇಕು ಕಾಲಾನುಕ್ರಮಣೆ. ಕಾಲಾನುಕ್ರಮಣೆ ಒಂದು ವೇಳೆ ತಪ್ಪಿದ್ಯಾಗ ನಾವು ಸ್ಪಷ್ಟ ಇತಿಹಾಸದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ದೊರಕಿರ್ತಕ್ಕಂಥ ಶಾಸನಗಳನ್ನು ಏನ್ ಮಾಡ್ತಪ್ಪ ಅಂದ್ರೆ ಮಾರಾಟ ಪತ್ರದ ಒಂದು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾವು, ದಾನ ದತ್ತಿಗಳ ಬಗ್ಗೆ ತಿಳಿಸ್ಕೊಡ್ತಾವು, ರಾಜರ ದಿಗ್ವಿಜಯಗಳ ಬಗ್ಗೆ ತಿಳಿಸ್ಕೊಡ್ತಾವು, ಕಾಲಾನುಕ್ರಮಗಳನ್ನು ತಿಳಿಸ್ಕೊಡ್ತಾವು. ಇನ್ನೂ ಹೆಚ್ಚಾಗಿ ಏನನ್ನು ತಿಳಿಸ್ಕೊಡ್ತಾವಪ್ಪ ಅಂದ್ರೆ ಅವಸ್ಥೆಗಳು ಜೊತೆಗೆ ಟೈಟಲ್ಸ್ ಆಫ್ ಕಿಂಗ್ಸ್, ರಾಜರ ಒಂದು ಬಿರುದುಗಳಾಗಿರ್ಬೋದು. ಹೀಗೆ ಈ ಎಲ್ಲ ವಿಷಯಗಳನ್ನ ನಾವೇನ್ ಮಾಡಬೇಕು ಅಂದ್ರೆ ಶಾಸನಗಳನ್ನ ಆಧಾರವಾಗಿಟ್ಕೊಂಡು ತಿಳ್ಕೋಬಹುದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಶಾಸನಗಳು ಸಹ ನಾವೇನಪ್ಪ ಅಂದ್ರೆ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಮುಖ್ಯ ಆಧಾರಗಳಾಗಿರ್ತವೆ. ಇಲ್ಲಿ ಮುಖ್ಯವಾಗಿ ಕೆಲವೊಂದು ಪ್ರಮುಖ ಶಾಸನಗಳನ್ನು ಎಲ್ಲ ಶಾಸನ ಏನ್ ಮಾಡಪ್ಪ ಅಂದ್ರೆ ನೀವು ನೋಟ್ಸ್ ಮಾಡಬೇಕು. ಅದರಲ್ಲಿ ಆರಂಭಿಕವಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಶಾಸನ ಮಾಡಿರ್ತಕ್ಕಂಥ ವ್ಯಕ್ತಿ ಅಶೋಕ. ಅಶೋಕನಿಗೆ ಸಂಬಂಧಿಸಿದಂತೆ 53 ಶಾಸನಗಳು. ಆ 53 ಶಾಸನ ಏನನ್ನು ತಿಳಿಸ್ಕೊಡ್ತಾರೆ? ಒಂದು 2-3 ಶಾಸನ ಹಿನ್ನೆಲೆ ಬಂದಾಗ ಮುಖ್ಯವಾಗಿ ಮಸ್ಕಿ ಮತ್ತು ಕಲ್ಕತ್ತಾ ಅಂತಕ್ಕಂಥ ಶಾಸನಗಳು. ಯಾವ ಶಾಸನದಲ್ಲಿ? ಮಸ್ಕಿ ಇನ್ಸ್ಕ್ರಿಪ್ಷನ್ಸ್ ಮತ್ತು ಕಲ್ಕತ್ತಾ ಇನ್ಸ್ಕ್ರಿಪ್ಷನ್ಸ್. ಮಸ್ಕಿ ಶಾಸನ ಮತ್ತು ಕಲ್ಕತ್ತಾ ಶಾಸನ, ಈ ಎರಡು ಶಾಸನಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಅಶೋಕನ ಬಗೆಗಿನ ಒಂದು ವಿಷಯ, ಮುಖ್ಯವಾಗಿರ್ತಕ್ಕಂಥ ವಿಷಯ. ಆ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂದ್ರೆ ದೇವನಾಗರಿಯ ಪ್ರಿಯದರ್ಶಿ ಅಂತಕ್ಕಂಥ ಹೆಸರಿನ ಬಗ್ಗೆ ದೇಶಗಳು. ಯಾವ ಶಾಸನಗಳು? ಮಸ್ಕಿ ಮತ್ತು ಕಲ್ಕತ್ತಾ. ಈ ಅಶೋಕನಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲೂ ಸುಮಾರು 11 ಶಾಸನಗಳು, ನಿಟ್ಟೂರು ಮತ್ತು ಉದಯಮುಗಳ ಆಗಿರ್ಬೋದು, ಜಗದೇವ ರಾಮೇಶ್ವರ ಆಗಿರ್ಬೋದು, ಪಾಲ್ಕಿಗುಡ ಶಾಸನ ಆಗಿರ್ಬೋದು. ಹೀಗೆ ಈ ಎಲ್ಲ ಕಡೆಗಳಲ್ಲಿ ಅಶೋಕನ ಶಾಸನ ನಮಗೆ ಕಂಡುಬರುತ್ತದೆ. ಹೀಗೆ ಒಟ್ಟಾರೆ ಆರಂಭಿಕವಾಗಿ ಅಶೋಕನ ಇತಿಹಾಸ ತಿಳ್ಕೊಳ್ಳಲಿಕ್ಕೆ ಮಸ್ಕಿ ಮತ್ತು ಕಲ್ಕತ್ತಾ ಶಾಸನ ಇರಬಹುದು. ಅದರ ಜೊತೆಗೆ 13ನೇ ಬಂಡೆಗಲ್ಲು ಶಾಸನ. ಆ 13ನೇ ಬಂಡೆಗಲ್ಲು ಶಾಸನ ಏನು ಮಾಡಬೇಕು ಅಂದ್ರೆ ಕ್ರಿಸ್ತಪೂರ್ವ 761ರಲ್ಲಿ ನಡೆದಿರತಕ್ಕಂತಹ ಕಳಿಂಗ ಯುದ್ಧದ ಬಗ್ಗೆ ತಿಳಿಸಿಕೊಡ್ತಾರೆ. ಬ್ಯಾಟಲ್ ಆಫ್ ಕಳಿಂಗ, ಒರಿಸ್ಸಾದ ದೊರೆ ಮತ್ತು ಅಶೋಕನ ಮಧ್ಯೆ ನಡೆದಿರತಕ್ಕಂಥ ಕಳಿಂಗ ಯುದ್ಧದ ವಿವರಣೆ 13ನೇ ಬಂಡೆಗಲ್ಲು ಶಾಸನ. ಇದು ಉದಾಹರಣೆ ಸಹಿತವಾಗಿ ಬರ್ತಕ್ಕಂಥ ಮೊದಲನೇ ಒಂದು ಶಾಸನಗಳು. ಯಾರಿಗೆ ಸಂಬಂಧಿಸಿದಂತೆ? ಅಶೋಕನಿಗೆ ಸಂಬಂಧಿಸಿದಂತೆ. ಇನ್ನು ಎರಡನೇದಾಗಿ ಇಲ್ಲಿ ಬರ್ತಕ್ಕಂಥ ಶಾಸನ ಅಂದ್ರೆ ಹರಿಶೇನನಿಂದ ರಚನೆಗೊಂಡಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್. ಇದನ್ನು ಕಂಪೋಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಹರಿಶೇನ ಅಂತಕ್ಕಂಥ ವ್ಯಕ್ತಿ. ಈತ ಸಮುದ್ರಗುಪ್ತನ ಒಬ್ಬ ಆಸ್ಥಾನ ಕವಿ, ಕೋರ್ಟ್ ಪೊಯಿಟ್. ಯಾರಿ? ಹರಿಶೇನ ಅಂತಕ್ಕಂಥ ವ್ಯಕ್ತಿ. ಹರಿಶೇನನಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನ ಏನು ತಿಳಿಸಿಕೊಳ್ಳುತ್ತ ಅಂದ್ರೆ ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಒಂದು ಸೈನಿಕ ಸಾಧನೆಗಳನ್ನು ತಿಳಿಸಿಕೊಳ್ಳುತ್ತೆ. ಯಾವುದೇ? ಅಲಹಾಬಾದ್ ಸ್ತಂಭ ಶಾಸನ. ಇದು ಎರಡನೇ ಒಂದು ಆಧಾರ. ಮೂರನೇ ಒಂದು ಶಾಸನ ರವಿಕೀರ್ತಿ ಅಂತಕ್ಕಂಥ ವ್ಯಕ್ತಿಯಿಂದ ರಚನೆ ಮಾಡಿರ್ತಕ್ಕಂಥ ಶಾಸನ. ಯಾರಲ್ಲಿ? ರವಿಕೀರ್ತಿ. ರವಿಕೀರ್ತಿಯಿಂದ ರಚನೆ ಮಾಡಿರ್ತಕ್ಕಂಥ ಐಹೊಳೆ ಶಾಸನ ಅಥವಾ ಐಹೊಳೆ ಪ್ರಶಸ್ತಿ ಶಾಸನ. ಇದು ಅಚೀವ್ಮೆಂಟ್ಸ್ ಆಫ್ ಪುಲಿಕೇಶಿ ಸೆಕೆಂಡ್, ಎರಡನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸಿದರು. ಯಾವುದೇ? ಐಹೊಳೆ ಪ್ರಶಸ್ತಿ ಶಾಸನ. ಹರಿಶೇನನಿಂದ ರಚನೆ ಮಾಡಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸಿಕೊಟ್ಟು, ರವಿಕೀರ್ತಿಯಿಂದ ರಚನೆಗೊಂಡಿರ್ತಕ್ಕಂಥ ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ತಿಳಿಸಿಕೊಟ್ಟು, ಮುಂದುವರೆದಂತೆ ಮೆಹರೋಲಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್, ಮೆಹರೋಲಿ ಸ್ತಂಭ ಶಾಸನ. ಇದು ಎರಡನೇ ಚಂದ್ರಗುಪ್ತನ ಒಂದು ಸಾಧನೆ ತಿಳಿಸಿಕೊಟ್ಟು, ಮುಂದುವರೆದಂತೆ ರುದ್ರಧಾಮಣ ಗಿರ್ನಾರ್ ಶಾಸನ. ಇದು ಗುಪ್ತ ಸಾಮ್ರಾಜ್ಯದ ಒಂದು ಸಮಕಾಲೀನ ಇತಿಹಾಸವನ್ನು ತಿಳಿಸಿಕೊಟ್ಟು, ಮುಂದುವರೆದಂತೆ 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ. ಯಾವ್ದ್ರಿ? 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ. ಇದೇನ್ ಮಾಡಬೇಕು ನಮಗ? ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅಥವಾ ಲೋಕಲ್ ಅಡ್ಮಿನಿಸ್ಟ್ರೇಷನ್, ಚೋಳರ ಒಂದು ಗ್ರಾಮಾಡಳಿತವನ್ನು ತಿಳಿಸಿದರು. ಯಾವ್ದ್ರಿ? 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ. ನಂತರದಲ್ಲಿ ಮತ್ತೆ ಹೇಳ್ಬೇಕಂದ್ರೆ
ಮಧುಬಾನ್ ಶಾಸನ, ಇದು ಹರ್ಷವರ್ಧನನ ಬಗ್ಗೆ ಈಶ್ವರರು ಅವರೇ ಮಧುಬಾನ್ ಶಾಸನ. ಮುಂದುವರೆದಂತೆ ಕಾಕುತ್ಸವರ್ಮನ ಹಲ್ಮಿಡಿ ಶಾಸನ, ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಅವರೇ ಹಲ್ಮಿಡಿ ಶಾಸನ. ಮುಂದುವರೆದಂತೆ ಮಯೂರವರ್ಮನ ಚಂದ್ರವಳ್ಳಿ ಶಾಸನ ಅವರೇ ಮಯೂರವರ್ಮನ ಚಂದ್ರವಳ್ಳಿ ಶಾಸನ, ಇದು ಮಯೂರವರ್ಮನ ಒಂದು ಇತಿಹಾಸ ತಿಳಿಸುತ್ತೆ. ಮುಂದುವರೆದಂತೆ ಶಾಂತಿವರ್ಮನ ತಾಳಗುಂದ ಶಾಸನ ಅವರೇ ಶಾಂತಿವರ್ಮನ ತಾಳಗುಂದ ಶಾಸನ, ಇದು ಕದಂಬರ ಇತಿಹಾಸವನ್ನು ತಿಳಿಸುತ್ತೆ. ಮುಂದುವರೆದಂತೆ ಇನ್ನೂ ಹೆಚ್ಚಾಗಿರಬೇಕಾದ ಬನ್ಸ್ಕೆ ತಾಮ್ರಪಟ ಶಾಸನ ಇರಬಹುದು, ನೌಸೇರ್ ತಾಮ್ರಪಟ ಶಾಸನ ಇರಬಹುದು, ಹೀಗೆ ಇನ್ನೂ ಹಲವಾರು ರೀತಿಯಾಗಿ ಕಂಡುಬರ್ತಕ್ಕಂಥ ಒಂದು ಶಾಸನವನ್ನು ಮಾಡ್ತಪ್ಪ ಅಂದ್ರೆ ಆಯಾ ಸಮಕಾಲೀನ ರಾಜರ ಒಂದು ಸ್ಪಷ್ಟ ಇತಿಹಾಸವನ್ನು ತಿಳಿಸುವುದು. ಹೀಗೆ ಒಟ್ಟಾರೆಯಾಗಿ ಉತ್ಖನನಗಳ ದೊರೆತಿರ್ತಕ್ಕಂಥ ಅವಶೇಷಗಳಷ್ಟೇ ಅಲ್ಲದೆ ಶಾಸನಗಳ ಆಧಾರದ ಮೇಲೂ ಸಹ ಅಂದ್ರೆ ಇತಿಹಾಸವನ್ನ ಅಧ್ಯಯನ ಮಾಡಬಹುದು. ಹೀಗೆ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಪುರಾತತ್ವ ಮೂಲಾಧಾರಗಳಿರ್ತಕ್ಕಂಥ ಎರಡನೇ ಒಂದು ಮುಖ್ಯ ಮೂಲಾಧಾರ ಶಾಸನಗಳು. ಇಷ್ಟೇನಪ್ಪ ಅಂದ್ರೆ ಶಾಸನಗಳು ಬರತಕ್ಕಂಥ ಒಂದು ಮುಖ್ಯ ಮಾಹಿತಿ. ಇನ್ನು ಮೂರನೇದಾಗಿ ಪುರಾತತ್ವ ಮೂಲಾಧಾರಗಳಿರ್ತಕ್ಕಂಥ ಒಂದು ಮೂರನೇ ಪ್ರಕಾರ ಅದು ನಾಣ್ಯಗಳು. ದ ಸ್ಟಡಿ ಆಫ್ ಕಾಯಿನ್ಸ್ ಇಸ್ ನೋನ್ ಆಸ್ ನುಮಿಸ್ಮೆಟಿಕ್ಸ್. ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ನಾಣ್ಯಶಾಸ್ತ್ರ ಇಂಗ್ಲಿಷ್ನಲ್ಲಿ ನುಮಿಸ್ಮೆಟಿಕ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನುಮಿಸ್ಮೆಟಿಕ್ಸ್. The study of coins is known as numismatics. ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ಉತ್ಖನನ ಸಂದರ್ಭದಲ್ಲಿ ದೊರಕಿರ್ತಕ್ಕಂಥ ಅವಶೇಷಗಳಷ್ಟೇ ಶಾಸನಗಳಷ್ಟೇ ಅಲ್ಲದೆ ನಾಣ್ಯಗಳನ್ನ ಆಧಾರವಾಗಿಟ್ಟುಕೊಂಡು ಸಹ ನಾವು ಮಾಡೋದ್ರಿಂದ ಇತಿಹಾಸವನ್ನು ಅಧ್ಯಯನ ಮಾಡಬಹುದು. ಅದು ಯಾವ ರೀತಿಪ್ಪ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಕಂಡುಬರ್ತಕ್ಕಂಥ ನಾಣ್ಯಗಳು ಮುಖ್ಯವಾಗಿ ಮೂರು ರೀತಿಯಾಗಿರ್ತಕ್ಕಂಥ ಲೋಹ ನಾಣ್ಯಗಳು. ಒಂದು ಗೋಲ್ಡನ್ ಕಾಯಿನ್ಸ್, ಎರಡು ಸಿಲ್ವರ್ ಕಾಯಿನ್ಸ್, ಮೂರು ಕಾಪರ್ ಕಾಯಿನ್ಸ್. ಬಂಗಾರದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ತಾಮ್ರದ ನಾಣ್ಯಗಳು. ಹೀಗೆ ಈ ಮೂರು ರೀತಿಯಾಗಿರ್ತಕ್ಕಂಥ ಲೋಹಗಳನ್ನ ಮಾಡಬೇಕಾದ ನಾಣ್ಯಗಳನ್ನು ತಯಾರಿಸ್ತಾರೆ. ಈಗ ಈ ಮೂರು ರೀತಿಯಾಗಿರ್ತಕ್ಕಂಥ ಲೋಹಗಳನ್ನ ಬಳಸಿಕೊಂಡು ತಯಾರಿಸಲ್ಪಟ್ಟಿರ್ತಕ್ಕಂಥ ಈ ಒಂದು ನಾಣ್ಯಗಳನ್ನು ಪ್ರಾಚೀನ ಕಾಲಾವಧಿಯಲ್ಲಿ ಮಾಡಬೇಕಪ್ಪ ಅಂದ್ರೆ ವಿವಿಧ ಹೆಸರುಗಳಿವೆ. ಉದಾಹರಣೆಗೆ ಪ್ರಾಚೀನ ಕಾಲಾವಧಿಯ ನಾಣ್ಯಗಳನ್ನು ಮಾಡಬೇಕಪ್ಪ ಅಂದ್ರೆ ಸುವರ್ಣ, ಗದ್ಯಾನ, ಕೊಣ, ವೀಸ್, ಜೀತಾ, ತಾರ, ಹಸ್, ವಿ, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹೆಸರುಗಳಿವೆ. ಏನಂದ್ರೆ ಪ್ರಾಚೀನ ಕಾಲಾವಧಿಯ ನಾಣ್ಯಗಳನ್ನ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ನಾಣ್ಯಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಯಾವ ರೀತಿ ಅಧ್ಯಯನ ಮಾಡಬೇಕು ಅಂದ್ರೆ ದೊರಕಿರ್ತಕ್ಕಂಥ ಒಂದು ನಾಣ್ಯಗಳು ನಮಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ವಿಷಯಗಳು ತಿಳಿಸ್ಕೊಡ್ತಾವೆ. ಉದಾಹರಣೆಗೆ ನಾಣ್ಯಗಳನ್ನ ಬಳಸತಕ್ಕಂಥ ಒಂದು ಸಂದರ್ಭದಲ್ಲಿ ಆ ನಾಣ್ಯಗಳ ಮೇಲೆ ಟಂಕಿಸಲ್ಪಟ್ಟಿರ್ತಕ್ಕಂಥ ಒಂದು ಚಿತ್ರಗಳನ್ನ ನಾವು ಏನ್ ಮಾಡೋದು ಅಂದ್ರೆ ಅಂದಿನ ಒಂದು ಇತಿಹಾಸವನ್ನು. ಉದಾಹರಣೆಗೆ ನಾಣ್ಯಗಳ ಮೇಲೆ ಕೆಲವೊಂದು ಕಡೆ ಧಾರ್ಮಿಕ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಚಿತ್ರಗಳು ಕಂಡುಬರ್ತವು, ರಾಜರ ಬಿರುದುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಚಿತ್ರಗಳು ಕಂಡುಬರ್ತವು, ಅವರ ಒಂದು ಅವಧಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕಾಲಾನುಕ್ರಮಣಿಕೆ ಕಂಡುಬರುತ್ತೆ. ಮತ್ತೊಂದು ಕಡೆ ಏನಪ್ಪ ಅಂದ್ರೆ ಅವರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಾಣಿ ಚಿತ್ರಗಳು. ಹೀಗೆ ಈ ಎಲ್ಲ ಮಾಹಿತಿಗಳು ಏನಪ್ಪ ಅಂದ್ರೆ ನಮ್ಮ ನಾಣ್ಯಗಳಿಂದ ಕಂಡುಬರ್ತವೆ. ಹೀಗಾಗಿ ನಾಣ್ಯಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಏನನ್ನ ತಿಳ್ಕೊಳ್ಬಹುದು ಅಂದ್ರೆ ಅವರ ಒಂದು ಸಮಕಾಲೀನ ಒಂದು ಎಕನಾಮಿಕ್ ಕಂಡೀಷನ್ಸ್, ಆರ್ಥಿಕ ಸ್ಥಿತಿಯನ್ನು ತಿಳ್ಕೊಳ್ಬಹುದು. ಜೊತೆಗೆ ಅವರ ಒಂದು ರಿಲಿಜಿಯಸ್ ಕಂಡೀಷನ್ಸ್, ಧಾರ್ಮಿಕ ಸ್ಥಿತಿಯನ್ನು ತಿಳ್ಕೊಳ್ಬಹುದು. ಅದರ ಜೊತೆಗೆ ಅವರು ಹೊಂದಿರತಕ್ಕಂಥ ಒಂದು ಟೈಟಲ್ಸ್, ಬಿರುದುಗಳು, ಯಾಕೆ ರಾಜರು ಹೊಂದಿರತಕ್ಕಂಥ ಒಂದು ಬಿರುದುಗಳು, ಆಯಾ ಕಾಲದಲ್ಲಿ ಬರ್ತಕ್ಕಂಥ ಒಂದು ರಾಜರಾಗಿದ್ದು ಆ ರಾಜಮನೆತನದ ಒಂದು ಆರ್ಥಿಕ ಸ್ಥಿತಿಯನ್ನು ತಿಳ್ಕೋಬಹುದು, ಧಾರ್ಮಿಕ ಸ್ಥಿತಿಯನ್ನು ತಿಳ್ಕೋಬಹುದು, ಜೊತೆಗೆ ಬಿರುದುಗಳನ್ನು ತಿಳ್ಕೋಬಹುದು. ಇನ್ನೂ ಹೆಚ್ಚಾಗಿ ನಾವು ಏನನ್ನು ತಿಳ್ಕೋಬಹುದು ಅಂದ್ರೆ ಟ್ರೇಡ್ ಅಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯವನ್ನು ತಿಳ್ಕೋಬಹುದು. ಏನನ್ನ ಆಧಾರವಾಗಿಟ್ಕೊಂಡು ದೊರಕಿರ್ತಕ್ಕಂಥ ನಾಣ್ಯಗಳನ್ನ ಆಧಾರವಾಗಿಟ್ಟುಕೊಂಡು ಹೀಗೆ ಇತಿಹಾಸ ರಚನೆ ಮಾಡಲಿಕ್ಕೆ ಉತ್ಖನನಗಳು, ಶಾಸನಗಳು ಮಾತ್ರವಲ್ಲದೆ ನಾಣ್ಯಗಳು ಸಹಾಯ ಮಾಡಬೇಕು ಅಂದ್ರೆ ತುಂಬಾ ಸಹಾಯವಾಗಿರಬೇಕು. ಹೀಗಾಗಿ ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. ನಾಣ್ಯಗಳ ಪ್ರಕಾರ ಬಂಗಾರದ ನಾಣ್ಯಗಳು,
ಒಂದು ನಾಣ್ಯಗಳನ್ನ ಕಟ್ಟಿದ್ರು. ಇಲ್ಲಿ ಈ ಒಂದು ನಾಣ್ಯಗಳ ಮೇಲೆ ಹಲವಾರು ರೀತಿಯಂತಹ ಒಂದು ಚಿತ್ರಗಳನ್ನ ಕಲ್ಪನೆ ಮಾಡಿದ್ರು. ಆ ಒಂದು ಕಲ್ಪನೆ ಮಾಡಿದಂತ ಚಿತ್ರಗಳನ್ನ ನಾವೇನೆಲ್ಲ ತಿಳ್ಕೋಬಹುದು, ಅವರ ಕಾಲಾವಧಿಯ ಆರ್ಥಿಕ ಸ್ಥಿತಿಯನ್ನ, ಧಾರ್ಮಿಕ ಸ್ಥಿತಿಯನ್ನ, ವ್ಯಾಪಾರ ಮತ್ತು ವಾಣಿಜ್ಯವನ್ನ, ರಾಜವನ್ನು ಬಿರುದುಗಳನ್ನ, ಹೀಗೆ ಈ ಎಲ್ಲ ವಿಷಯಗಳನ್ನು ನಾವು ನಾಣ್ಯಗಳನ್ನ ಆಧಾರವಾಗಿ ಕೊಂಡಿದ್ದೇವೆ. ಇನ್ನು ಈ ನಾಣ್ಯಗಳ ನಂತರ ಇತಿಹಾಸವನ್ನು ಅಧ್ಯಯನ ಮಾಡಿ ಪುರಾತನ ಮತ್ತೊಂದು ಮುಖ್ಯ ಸಹಾಯಕವಾಗಿರತಕ್ಕಂಥ ಒಂದು ಮೂಲಾಧಾರ ಯಾವಾಗ ಮಾನ್ಯುಮೆಂಟ್ಸ್, ಸ್ಮಾರಕಗಳು. ಈ ಸ್ಮಾರಕಗಳನ್ನು ಆಧಾರವಾಗಿಟ್ಟುಕೊಂಡು ಸಹ ನಾವು ಮಾಡುವಾಗ ಇತಿಹಾಸವನ್ನು ರಚನೆ ಮಾಡಬಹುದು, ಇತಿಹಾಸವನ್ನ ಅಧ್ಯಯನ ಸಹ ಮಾಡಬಹುದು. ಉದಾಹರಣೆ ಸ್ಮಾರಕಗಳನ್ನು ಯಾವುದು ಕರೆಯುವುದು? ಕಲ್ಲಿನಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ಕಟ್ಟಡಗಳಿಗೆ ಯಾವಾಗ ಸ್ಮಾರಕ ಅಂತ ಕರೆಯುವುದು. ಈ ಸ್ಮಾರಕಗಳನ್ನು ತೆಗೆದುಕೊಂಡಾಗ ಒಂದೇ ರೀತಿಯಲ್ಲಿ ಕಟ್ಟಬಹುದು. ಈ ಸ್ಮಾರಕಗಳು ಏನೆಲ್ಲ ಒಳಗೊಂಡಿರ್ತವಪ್ಪ ಅಂದ್ರೆ ಉದಾಹರಣೆ ಟೆಂಪಲ್ಸ್, ದೇವಾಲಯಗಳಾಗಿರ್ಬೋದು, ಫೋರ್ಟ್ಸ್, ಕೋಟೆಗಳಾಗಿರ್ಬೋದು, ಪ್ಯಾಲೇಸಸ್, ಅರಮನೆಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಟೋಮ್ಸ್, ಗೋರಿಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಕೇವ್ಸ್, ಗುಹೆಗಳಾಗಿರ್ಬೋದು, ನಂತರ ಬಸದಿಗಳಾಗಿರ್ಬೋದು, ಚೈತ್ಯಾಲಯಗಳಾಗಿರ್ಬೋದು, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕಾರಗಳು ಬರ್ತವೆ. ಸ್ಮಾರಕ ಅಂತ ಹೇಳಿದಾಗ ಕಲ್ಲಿನಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ಕಟ್ಟಡಗಳು. ಆ ಕಟ್ಟಡಗಳು ಒಂದೇ ರೀತಿಯಲ್ಲಿ ಇರಲ್ಲ. ದೇವಾಲಯಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಬಸದಿಗಳಾಗಿರ್ಬೋದು, ಚೈತ್ಯಾಲಯಗಳಾಗಿರ್ಬೋದು, ಗುಹೆಗಳಾಗಿರ್ಬೋದು, ಹೀಗೆ ಈ ಎಲ್ಲವುಗಳಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ಕಟ್ಟಡಗಳನ್ನು ನಾವು ಸ್ಮಾರಕಗಳು ಅಂತ ಹೇಳ್ತೀವಿ. ಈ ಸ್ಮಾರಕಗಳು ನಮ್ಮ ಎಲ್ಲೆಲ್ಲಿ ಬರ್ತಾವೆ? ಉದಾಹರಣೆ ನಮ್ಮ ಪಾಠದಲ್ಲಿ ಹಲವಾರು ಪ್ರಮುಖವಾಗಿರ್ತಕ್ಕಂಥ ಸ್ಮಾರಕಗಳು ಬರ್ತಾವೆ. ದೆಹಲಿಯಲ್ಲಿ ದೆಹಲಿಯಲ್ಲಿ ಕುತುಬ್ ಮಿನಾರ್ ಅಂತಕ್ಕಂಥ ಎತ್ತರವಾಗಿರ್ತಕ್ಕಂಥ ಸ್ತಂಭ ಕಟ್ಟಡ ಮಿನಾರ್, ಕುತುಬುದ್ದೀನ್ ಐಬಕ್ನ ಕಾಲಗಳು ನಿರ್ದಿಷ್ಟ ಕಾಲವಾಗಿ ಅಂತ್ಯಗಳು. ದೆಹಲಿಯಲ್ಲಿ ಕೇವಲ ಕುತುಬ್ ಮಿನಾರ್ ಅಷ್ಟೇ ಅಲ್ಲದೆ ಕೆಂಪು ಕೋಟೆ ಕಂಡುಬರುತ್ತೆ. ಅದರ ಮುಂದುವರೆದಂತೆ ಜಾಮಿ ಮಸೀದಿ ಆಗಿರ್ಬೋದು, ಕೇವಲ ದೆಹಲಿಯ ಮುಂದುವರೆದಂತೆ ಆಗತ ಹೋದರೆ ತಾಜ್ ಮಹಲ್ ಆಗಿರ್ಬೋದು, ಅವುಗಳನ್ನ ಹೊರತುಪಡಿಸಿ ಕೋನಾರ್ಕ ಸೂರ್ಯ ದೇವಾಲಯ ಕಂಡುಬರುತ್ತೆ. ಗಯಾ ಅಂತಕ್ಕಂಥ ಸ್ಥಳಕ್ಕೆ ಹೋದರೆ ಬುದ್ಧನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಮೂರ್ತಿಗಳು ಕಂಡುಬರ್ತವೆ. ಅಷ್ಟೇ ಅಲ್ಲದೆ ಅಯೋಧ್ಯೆ ಅಂತಕ್ಕಂಥ ಒಂದು ಸ್ಥಳಕ್ಕೆ ಹೋದರೆ ರಾಮನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಸ್ಮಾರಕಗಳು ಬರ್ತವೆ. ಕೇವಲ ಈ ಕಡೆ ಅಷ್ಟೇ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಹಂಪಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಹಲವಾರು ಸ್ಮಾರಕಗಳು ಬರ್ತವೆ. ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ರಾಣಿಯ ಸ್ಥಾನಗಳಾಗಿರ್ಬೋದು, ವಿಠ್ಠಲ ದೇವಾಲಯ ಆಗಿರ್ಬೋದು, ಸಾಸಿವೆ ಕಾಲದ ಗಣಪತಿ ಆಗಿರ್ಬೋದು, ಹೀಗೆ ಹಲವಾರು ಸ್ಮಾರಕಗಳು. ಜೊತೆಗೆ ಹಂಪಿ ಮಾತ್ರವಲ್ಲದೆ ಬೇಲೂರು ಮತ್ತು ಹಳೆಬೀಡಿಗೆ ಹೋದಾಗ ಹೊಯ್ಸಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ದೇವಾಲಯಗಳು, ಚನ್ನಕೇಶವ ದೇವಾಲಯ ಇರ್ಬೋದು, ಹೊಯ್ಸಳೇಶ್ವರ ದೇವಾಲಯ ಇರ್ಬೋದು, ಇವೆಲ್ಲವೂ ಬೇಲೂರು ಮತ್ತು ಹಳೆಬೀಡಿಗೆ ಬರ್ತವೆ. ಹೀಗೆ ಸ್ಮಾರಕಗಳ ನಮ್ಮ ಭಾರತದ ಹಲವಾರು ಸ್ಥಳಗಳಲ್ಲಿ ಬರ್ತವೆ. ಹೀಗಾಗಿ ನಮ್ಮ ಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖ ಸ್ಮಾರಕ ಕೇಂದ್ರಗಳು ಯಾವಾಗ ದೆಹಲಿ ಆಗಿರ್ಬೋದು, ಆಗ್ರಾ ಆಗಿರ್ಬೋದು, ಪಾಟಲಿಪುತ್ರ ಆಗಿರ್ಬೋದು, ನಳಂದ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಬೇಲೂರು ಆಗಿರ್ಬೋದು, ಹಳೆಬೀಡು ಆಗಿರ್ಬೋದು, ಕೋಣಾರ್ಕ ಆಗಿರ್ಬೋದು, ಬೋರೋಬುದರ್ ಆಗಿರ್ಬೋದು, ಅಂಕುರವಾಟ ಆಗಿರ್ಬೋದು, ಹೀಗೆ ಈ ಎಲ್ಲ ಸ್ಥಳಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಮಾರಕಗಳು. ಇನ್ನು ಈ ಸ್ಮಾರಕಗಳನ್ನು ನಾವು ಏನನ್ನ ತಿಳಿದುಕೊಳ್ಳಬಹುದು? ಮುಖ್ಯವಾಗಿ ನಾವು ಏನು ಮಾಡುವಾಗ ಆರ್ಕಿಟೆಕ್ಚರ್ ಸ್ಟೈಲ್ಸ್, ವಾಸ್ತುಶಿಲ್ಪ ಶೈಲಿಯನ್ನು ತಿಳ್ಕೋಬಹುದು. ಉದಾಹರಣೆ ಅಖಂಡ ಭಾರತದಲ್ಲಿ ಮುಖ್ಯವಾಗಿರ್ತಕ್ಕಂಥ ಶೈಲಿಗಳು ಕಂಡುಬರ್ತವೆ. ಉದಾಹರಣೆಗೆ ಅಖಂಡ ಭಾರತವನ್ನ ಎರಡು ಭಾಗಗಳಿದೆ. ಒಂದು ಉತ್ತರ ಭಾರತ, ದಕ್ಷಿಣ ಭಾರತ. ಉತ್ತರ ಭಾರತ ತೆಗೆದುಕೊಂಡಾಗ ಅಲ್ಲಿ ಕಂಡುಬರ್ತಕ್ಕಂಥ ವಾಸ್ತುಶಿಲ್ಪ ಶೈಲಿಯನ್ನು ತೆಗೆದುಕೊಂಡಾಗ ಅತಿ ಹೆಚ್ಚಾಗಿ ದ್ರಾವಿಡ ಶೈಲಿ. ದಕ್ಷಿಣ ಭಾರತದಲ್ಲಿ ನಾಗರ ಶೈಲಿ. ಹೀಗಾಗಿ ದ್ರಾವಿಡ ಮತ್ತು ನಾಗರ ಶೈಲಿ ಒಟ್ಟುಗೂಡಿಸಿಕೊಂಡು ಬದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿ ಏನಪ್ಪ ಬೇಸರ ಶೈಲಿ ಅಂತಕ್ಕಂಥ ಒಂದು ಹೊಸ ವಾಸ್ತುಶಿಲ್ಪ ಶೈಲಿ ರಚನೆಗಳು. ಹೀಗೆ ಈ ದೊರಕಿರ್ತಕ್ಕಂಥ ಒಂದು ಸ್ಮಾರಕ ಆಧಾರದ ಮೇಲೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬಹುದು. ಯಾವ ರೀತಿ ಅಧ್ಯಯನ ಮಾಡುವಾಗ ಈ ದೊರಕಿರ್ತಕ್ಕಂಥ ಒಂದು ಶಾಸನಗಳು ನಮ್ಮ
ಇರತಕ್ಕಂಥ ಒಂದು ಸ್ಮಾರಕಗಳು. ಹೀಗೆ ಒಟ್ಟಾರೆಯಾಗಿ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಮತ್ತು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಶಾಸನಗಳು ಮತ್ತು ನಾಣ್ಯಗಳು ಅಷ್ಟೇ ಅಲ್ಲದೆ ಸ್ಮಾರಕಗಳು ಸಹ ಏನಪ್ಪ ನಮಗೆ ಉಪಯುಕ್ತವಾಗಿರತಕ್ಕಂಥ ಒಂದು ಮಾಹಿತಿಯನ್ನು ದೊರಕಿಸಿಕೊಡ್ತದೆ. ಹೀಗಾಗಿ ಸ್ಮಾರಕಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಸ್ಮಾರಕವನ್ನು ಎಷ್ಟೋ ಜನರಿಗೆ ಕನ್ಫ್ಯೂಸ್ ಆಗಿರ್ಬೋದು. ಉದಾಹರಣೆಗೆ ಶ್ರವಣದಲ್ಲಿ ನಾವು ಏನ್ ಮಾಡ್ತೀವಿ, ಏಕಶಿಲಾ ವಿಗ್ರಹವನ್ನು ಕಂಡುಬರ್ತದೆ. ಚಾವುಂಡರಾಯನ ನಿರ್ಮಾಣ ಮಾಡಿರ್ತಕ್ಕಂಥ ಗೊಮ್ಮಟೇಶ್ವರ ವಿಗ್ರಹ. ಆ ಗೊಮ್ಮಟೇಶ್ವರ ವಿಗ್ರಹ ನಮ್ಮ ಕರ್ನಾಟಕದಲ್ಲಿ 5 ಸ್ಥಳಗಳಲ್ಲಿ ಬರುತ್ತೆ. ಹೀಗಾಗಿ ಆ ಒಂದು ಶ್ರವಣಗಳಲ್ಲಿ ಬರ್ತಕ್ಕಂಥ ಒಂದು ಗೊಮ್ಮಟೇಶ್ವರ ವಿಗ್ರಹದಲ್ಲಿ ನಾವು ಏನು ಮಾಡೋಪ್ಪ ಅಂದ್ರೆ ಆ ಒಂದು ಅವಧಿಗೆ ಚಾವುಂಡರಾಯನ ಕಾಲದಲ್ಲಿ ಕಂಡುಬರ್ತಕ್ಕಂಥ ಇತಿಹಾಸದ ಬಗ್ಗೆ ತಿಳ್ಕೋಬಹುದು. ಅಷ್ಟೇ ಹಂಪಿ ಹೋದ್ರೆ ವಿಜಯನಗರ ಕಾಲದಲ್ಲಿ ಒಂದು ಇತಿಹಾಸವನ್ನು ತಿಳ್ಕೋಬಹುದು. ಬೇಲೂರು ಮತ್ತು ಹಳೆಬೀಡು ಹೊಯ್ಸಳರ ಕಾಲದ ಇತಿಹಾಸನ, ದೆಹಲಿ ಮತ್ತು ಆಗ್ರಾ ಅಂತಕ್ಕಂಥ ಸ್ಥಳಗಳಿರುವಾಗ ದೆಹಲಿ ಸುಲ್ತಾನರ ಕಾಲದಲ್ಲಿ ಸಂಬಂಧಿಸಿರ್ತಕ್ಕಂಥ ಇತಿಹಾಸ ಇರ್ಬೋದು, ಮೊಘಲರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಇತಿಹಾಸದ ಬಗ್ಗೆ ತಿಳ್ಕೋಬಹುದು. ಇನ್ನು ರಾಜಸ್ಥಾನ, ಜೈಪುರ್ ಇಂತಹ ಒಂದು ಸ್ಥಳಗಳಿರುವಂತಹ ಸಂದರ್ಭದಲ್ಲಿ ಚೌಹಾಣರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಷಯವನ್ನು ತಿಳ್ಕೋಬಹುದು. ಹೀಗೆ ಒಟ್ಟಾರೆಯಾಗಿ ಈ ಸ್ಮಾರಕಗಳು ಸಹ ಏನಪ್ಪ ಅಂದ್ರೆ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಉಪಯುಕ್ತ ಮಾಹಿತಿಗಳಾಗಿವೆ. ಹೀಗೆ ಇತಿಹಾಸವನ್ನು ನಾವು ಸ್ಮಾರಕದ ಆಧಾರವಾಗಿ ಸಹ ಅಧ್ಯಯನ ಮಾಡಬಹುದು. ಇದು ಪುರಾತತ್ವ ಮೂಲಾಧಾರದಲ್ಲಿರತಕ್ಕಂಥ 4ನೇ ಒಂದು ಪ್ರಕಾರ. ಇನ್ನು 5ನೇದಾಗಿ ವರ್ಣಚಿತ್ರಕಲೆಗಳು. ವರ್ಣಚಿತ್ರಕಲೆ ಅಂದರೆ ಪೇಂಟಿಂಗ್ಸ್. ಈ ಹಿಂದೆ ಸ್ಮಾರಕಗಳು ನಿರ್ಮಾಣವಾದವು. ಆ ಸ್ಮಾರಕಗಳ ಮೇಲೆ ಕೆತ್ತಲ್ಪಟ್ಟಿರ್ತಕ್ಕಂಥ ಸುಂದರವಾಗಿರತಕ್ಕಂಥ ಆಕೃತಿಗಳನ್ನು ನಾವೆಲ್ಲ ಕರೀತೀವಿ ವರ್ಣಚಿತ್ರಕಲೆಗಳು. ಆ ವರ್ಣಚಿತ್ರಕಲೆಯಲ್ಲಿ ಏನೇನು ಬರುತ್ತೆ, ಕೆಲವೊಂದು ಕಡೆ ನೃತ್ಯದ ಪ್ರಕಾರಗಳು ಬರ್ತವು, ಕೆಲವೊಂದು ಕಡೆ ಜನರ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಶೈಲಿಗಳು ಬರ್ತವು, ಕೆಲವೊಂದು ಕಡೆ ಒಂದು ಸ್ತ್ರೀ ಮತ್ತು ಪುರುಷರ ಒಂದು ಭಂಗಿಗಳು ಬರ್ತವು, ಕೆಲವೊಂದು ಕಡೆ ದೇವರ ವಿಗ್ರಹಗಳು ಬರ್ತವು. ಹೀಗೆ ಆ ಒಂದು ದೇವಾಲಯಗಳ ಮೇಲೆ ಬರ್ತಕ್ಕಂಥ ಒಂದು ಸುಂದರ ಅಲಂಕಾರಿಕ ಮೂರ್ತಿಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡಬಹುದು. ಉದಾಹರಣೆಗೆ ಬೇಲೂರು ಮತ್ತು ಹಳೆಬೀಡು ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಕೆತ್ತನೆಯನ್ನು ಕಟ್ಟಲ್ಪಟ್ಟಿರ್ತಕ್ಕಂಥ ದೇವಾಲಯಗಳು ಬರ್ತವೆ. ಆ ಒಂದು ದೇವಾಲಯಗಳು ಬರ್ತಕ್ಕಂಥ ಸುಂದರ ಕೆತ್ತನೆಯನ್ನು ಆಧಾರವಾಗಿಟ್ಟುಕೊಂಡು ನಾವು ಅಂದಿನ ಕಾಲಾವಧಿಯ ನೃತ್ಯದ ಬಗ್ಗೆ ತಿಳ್ಕೊಳ್ಬಹುದು, ಸಂಗೀತದ ಬಗ್ಗೆ ತಿಳ್ಕೊಳ್ಬಹುದು, ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ತಿಳ್ಕೊಳ್ಬಹುದು, ಜನರ ಜೀವನ ಶೈಲಿಯ ಬಗ್ಗೆ ತಿಳ್ಕೊಳ್ಬಹುದು, ಅವರು ಧರಿಸತಕ್ಕಂಥ ಒಂದು ಉಡುಪುಗಳ ಬಗ್ಗೆ ತಿಳ್ಕೊಳ್ಬಹುದು. ಹೀಗೆ ಈ ಹಿನ್ನೆಲೆಯಲ್ಲಿ ವರ್ಣಚಿತ್ರಕಲೆಗೂ ಸಹ ನಮಗೆ ಏನಪ್ಪ ಅಂದ್ರೆ ಅತ್ಯಂತ ಉಪಯುಕ್ತ ಮಾಹಿತಿಯನ್ನು ಒದಗಿಸ್ತವೆ. ಹೀಗೆ ಒಟ್ಟಾರೆಯಾಗಿ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಪ್ರಾರ್ಥನಾ ಆಧಾರಗಳು ತುಂಬಾ ಅವಶ್ಯಕವಾಗಿ ಕಂಡುಬರ್ತವೆ. ಹೀಗಾಗಿ ಪ್ರಾರ್ಥನಾ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ಮುಖ್ಯ ಇತಿಹಾಸದ ಸಿಂಧೂ ಬಯಲು ನಾಗರಿಕತೆ. ಹೀಗಾಗಿ ಸಿಂಧೂ ಬಯಲು ನಾಗರಿಕತೆಯನ್ನು ಅಧ್ಯಯನ ಮಾಡಲಿಕ್ಕೆ ಅಂದಿನ ಸಮಕಾಲೀನವಾಗಿ ಯಾವುದೇ ಒಂದು ಲಿಖಿತ ಮೂಲಾಧಾರ ನಮಗೆ ಕಂಡು ಬರುವುದಿಲ್ಲ. ಕೇವಲ ದೊರೆತಿರ್ತಕ್ಕಂಥ ಅವಶೇಷಗಳನ್ನ ಆಧಾರವಾಗಿಟ್ಟು ನಾವು ಸಿಂಧೂ ಬಯಲು ನಾಗರಿಕತೆಯನ್ನ ಅವು ಶಿಲಾಯುಗ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು. ಈ 2 ವಿಷಯಗಳನ್ನ ಹೊರತುಪಡಿಸಿ 14 ಮಹಾಜನಪದಗಳಾಗಿರ್ಬೋದು, 10 ಗಣರಾಜ್ಯಗಳಾಗಿರ್ಬೋದು, ಮಗಧ ಸಾಮ್ರಾಜ್ಯ ಆಗಿರ್ಬೋದು, ಇಲ್ಲಿಂದ ಆರಂಭವಾಗಿರ್ತಕ್ಕಂಥ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಾಕಷ್ಟು ಪ್ರಮಾಣದ ಒಂದು ಲಿಖಿತ ಮೂಲ ಆಧಾರಗಳು ಬರ್ತವೆ. ಆ ಲಿಖಿತ ಮೂಲ ಆಧಾರವಾಗಿಟ್ಕೊಂಡು ನಾವು ಈ ಎಲ್ಲ ಒಂದು ಇತಿಹಾಸವನ್ನ ಅಧ್ಯಯನ ಮಾಡಬಹುದು. ಉದಾಹರಣೆಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಬಹುದು, ಗುಪ್ತರ ಬಗ್ಗೆ ತಿಳ್ಕೊಳ್ಬಹುದು, ಕುಶಾಣರ ಬಗ್ಗೆ ತಿಳ್ಕೊಳ್ಬಹುದು, ಶಾತವಾಹನರ ಬಗ್ಗೆ ತಿಳ್ಕೊಳ್ಬಹುದು, ಚೌಹಾಣರ ಬಗ್ಗೆ ತಿಳ್ಕೊಳ್ಬಹುದು, ವರ್ಧನರ ಬಗ್ಗೆ ತಿಳ್ಕೊಳ್ಬಹುದು, ಚಾಲುಕ್ಯರ ಬಗ್ಗೆ, ರಾಷ್ಟ್ರಕೂಟರ ಬಗ್ಗೆ, ಕದಂಬರ ಬಗ್ಗೆ, ಗಂಗರ ಬಗ್ಗೆ, ವಿಜಯನಗರದ ಬಗ್ಗೆ. ಹೀಗೆ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲವೊಂದು ರಾಜಮನೆತನಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಸ್ಪಷ್ಟ ಮಾಹಿತಿಯನ್ನು ಮಾಡಬೇಕು ಅಂದ್ರೆ ಅಧ್ಯಯನ ಮಾಡಬಹುದು. ಯಾವುದರ ಆಧಾರದ ಮೇಲೆ ದೊರಕಿರ್ತಕ್ಕಂಥ ಒಂದು ಲಿಖಿತ ಮೂಲಾಧಾರಗಳ ಆಧಾರದ ಮೇಲೆ. ಈ ರಾಜಮನೆತನಗಳನ್ನು ಹೊರತುಪಡಿಸಿ ಸಿಂಧೂ ಬಯಲಿನ ನಾಗರಿಕತೆ ಮತ್ತು ಶಿಲಾಯುಗ ಸಂಸ್ಕೃತಿ ಅಂತ ಬಂದಾಗ ಅಂದಿನ ಈ 2 ಇತಿಹಾಸದ ಅಧ್ಯಯನದಲ್ಲಿ ನಮಗೆ ಸಿಗುವುದಿಲ್ಲ ರಿಟರ್ನ್ ರೆಕಾರ್ಡ್ಸ್, ಲಿಖಿತ ದಾಖಲೆಗಳು ಸಿಗುವುದಿಲ್ಲ. ನಮಗೆ ಸಿಗ್ತಕ್ಕಂಥ ಒಂದು ವಿಷಯ ಮೂಲಾಧಾರಗಳು ಕೇವಲ ರಿಮೇನ್ಸ್, ಅವಶೇಷಗಳಾಗಿರ್ಬೋದು, ಪಳೆಯುಳಿಕೆಗಳಾಗಿರ್ಬೋದು, ಇವುಗಳನ್ನ ಆಧಾರವಾಗಿಟ್ಟುಕೊಂಡು ಮಾತ್ರ ನಾವೇನು ಮಾಡಬೇಕು ಅಂದ್ರೆ ಈ ಇತಿಹಾಸವನ್ನು ಅಧ್ಯಯನ ಮಾಡಬೇಕು.
ಇದು ಮೂಲಾಧಾರಗಳಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಕಾರ ಪುರಾತತ್ವ ಮೂಲಾಧಾರಗಳು. ಆ ಪುರಾತತ್ವ ಮೂಲಾಧಾರಗಳು ಬರತಕ್ಕಂಥ ಪ್ರಕಾರಗಳ ಸಂಪೂರ್ಣ ಮಾಹಿತಿ ಇದು ಎ ವಿಭಾಗ. ಮುಂದಿನ ವಿಭಾಗದಲ್ಲಿ ಏನು ಮಾಡಬೇಕು ಅಂದ್ರೆ ಪುರಾತತ್ವ ಮೂಲಾಧಾರಗಳಿಂದ ಬರ್ತಕ್ಕಂಥ ಮೂಲಾಧಾರಗಳ ಎರಡನೇ ಪ್ರಕಾರ ಸಾಹಿತ್ಯಿಕ ಮೂಲಾಧಾರಗಳು. ಈ ಸಾಹಿತ್ಯಿಕ ಮೂಲಾಧಾರದ ಬಗ್ಗೆ ಮುಂದಿನ ಒಂದು ತರಗತಿಯನ್ನು ನಾವು ಚರ್ಚೆಯನ್ನು ಕೈಗೊಳ್ಳೋಣ.